ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ತುಂಬ ದಿನ ಮೇಲೆ ಬಂದಿದ್ದೀನಿ. ಈಗ ತಂಜಾವೂರು ಬಿರಗದೀಶ್ವರರ ಟೆಂಪಲ್ ಇದು 1000 ವರ್ಷ ಹಳೆಯದು. ತುಂಬ ರಾಜಗಳು ಬಂದು ಇದನ್ನು ಪುನರುದ್ಧಾರಣೆ ಮಾಡಿದ್ದಾರೆ. ಈಗ ಈ ದೇವಸ್ಥಾನ 1000 ವರ್ಷ ಮುಂದೆ ರಾಜರಾಜ ಚೋಳನೆಂಬ ದೊಡ್ಡ ಅರಸ ಸಾಮ್ರಾಜ್ಯಾಧಿಪತಿ ಅವರು ನಿರ್ಮಾಣ ಮಾಡಿರೋದು. ಮುಂದೆ ಇರುವ 2 ಗೋಪುರವನ್ನು ಗಾರೆಯಲ್ಲಿ ಮಾಡಿದ್ದಾರೆ. ಒಳಗೆ ಇರುವ ವಿಗ್ರಹ ದೇವಸ್ಥಾನ ಎಲ್ಲ ಕಲ್ಲುಗಳಿಲ್ಲ ಅಂದ ಆಗಿರೋದು. 8 ಟನ್ ಕಲ್ಲು ಮೇಲೆ ಇಕ್ಕಿದ್ದಾರೆ ಈ ದೇವಸ್ಥಾನ ಮೇಲೆ. ತುಂಬ ಹಳೆಯದಾದ ದೇವಸ್ಥಾನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ದಿನದಿಂದ ನಾನು ಬಂದಿಲ್ಲ. ಇವತ್ತು ನಾನು ಬಂದಿದ್ದೀನಿ. ಈ ಹಳೆಯ ದೇವಸ್ಥಾನನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ನೋಡಿ ಫ್ರೆಂಡ್ಸ್, ಹೆಂಗಿದೆಯಾ? ಅವ್ರ ಕற்பನೆ ನೋಡಿ, ಒಂದೊಂದು ವಿಗ್ರಹನೂ ಹಂಗೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗಿದೆಯಾ? ಹಳೆ ಕಾಲದ ದೇವಸ್ಥಾನ. ಶಿವ ಮೇಲೆ ಇರೋ ಕಲ್ಲು 8 ಟನ್ ವೆಯ್ಟ್ ಇರುವ ಕಲ್ಲು ಅದು. ಅದನ್ನು ಎಲ್ಲಿಂದ ತಂದು ಹಂಗೆ ಇಕ್ಕಿದ್ದಾರೆ ಗೊತ್ತಿಲ್ಲ. ಸುಮಾರು 8 ಕಿಲೋಮೀಟ್ರಕ್ಕೆ ಮಣ್ಣಿನ ಸಾರು ಮಾಡಿ ಅಲ್ಲಿ ಇಕ್ಕಿದ್ದಾರಂತೆ. ಯಾನೆ ಕುದುರೆ ಮುಖಾಂತರ ಎಳ್ಕೊಂಡು ಬಂದು ಅಲ್ಲಿ ಬಿಟ್ಟಿದ್ದಾರಂತೆ. ಇವಾಗ ಈಸಿಯಾಗಿ ಎತ್ತಿ ಇಕ್ಕಿಬಿಟ್ಟಿದ್ದಾರೆ. ಆ ಕಾಲದಲ್ಲಿ ತುಂಬ ಟೆಕ್ನಾಲಜಿ ಎಲ್ಲ ಇಲ್ಲದೆ ಇರುವ ಕಾಲ. ಹಂಗಾದ್ರೂ ಹೆಂಗಿದೆ, ಒಂದೊಂದು ಕಲ್ಲನ್ನು ಅದು ಹೆಂಗೆ ತಗೊಂಡೋಗಿ ಅಲ್ಲಿ ಇಕ್ಕಿದ್ದಾರೋ ಗೊತ್ತಿಲ್ಲ. ಎಷ್ಟೋ ಟನ್ನು ವೆಯ್ಟ್ ಇರುವ ಕಲ್ಲುಗಳನ್ನು ಒಂದು ಟ್ಯಾಂಕಲ್ಲಿ ಮರಳು ತುಂಬಿ ಇಕ್ಕಿದ್ದಾರೆ. ಇದು ಒಂದು ಥರ ತಲೆ ಆಡ್ತಾ ಇದೆಯಲ್ಲ, ಆ ಥರ ಬೊಮ್ಮೆ ಇದ್ದಂಗೆ ದೇವಸ್ಥಾನ. ತುಂಬ ಮಳೆ, ತುಂಬ ಬಿರುಗಾಳಿ ಮತ್ತು ಭೂಮಿ ಅಲ್ದಾಡಿದ್ರೂ ಅದು ಆಡದೆ ಹಂಗೆ ನಿಂತ್ಕೊಳ್ಳುತ್ತೆ. ಈಗ ನಿಮಗೆ ಒಂದು ನಂದಿ ತೋರಿಸ್ತೀನಿ. ಆ ನಂದಿ ರಾಜ ಚೋಳನೆಂಬ ರಾಜ ಆ ನಂದಿಯನ್ನು ಅಲ್ಲಿಕ್ಕಿರೋದು. ಆ ನಂದಿಯನ್ನು ಎತ್ತು ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ, ಅಲ್ಲಿದೆ. ಆ ನಂದಿಯನ್ನು ಅಲ್ಲಿ ಇಟ್ಟಿದ್ದರು. ಇವಾಗ ಇಟ್ಟು ಪಕ್ಕದ ಇಟ್ಬಿಟ್ಟು ಇವಾಗ ಇರೋ ನಂದಿ ಬಂದು ಗ್ರಾನೈಟಲ್ಲಿ ಆಗಿರೋದು. ಈ ಕಲ್ಲಕ್ಕೂ ಆ ಕಲ್ಲಕ್ಕೂ ಸಂಬಂಧ ಇಲ್ಲ. ದೇವರಕ್ಕೆ ಎಲಗೆ ಇರಬೇಕು ಅಂತ ಚಿಕ್ಕದಾಗಿ ಮಾಡಿದ್ದ. ಇವರು ಯಾರೋ ಬಂದು ದೊಡ್ಡದಾಗಿ ಮಾಡಬೇಕಂತ ನಾಯಕರ ವಂಶದ ಅರಸರು ಇವಾಗ ಇಟ್ಟಿರುವ ನಂದಿಯನ್ನು ಅಲ್ಲಿ ಸೆಟ್ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ಒಂದು ಬೇರೆ ಥರ ಇರುತ್ತೆ, ಬ್ಲ್ಯಾಕ್ ಆಗಿ. ಇಷ್ಟು ದಿನ ಇರುವ ನಂದಿಯೇ ಬೇರೆ, ಆ ಕಾಲದಲ್ಲಿ ಇರುವ ನಂದಿಯೇ ಬೇರೆ. ಒಟ್ಟಲ್ಲಿ ಈ ಕಲ್ಲುಗಳೇ ಬೇರೆ. ಇವಾಗ ನಂದಿ ಇರೋ ಕಲ್ಲು ಮಾತ್ರ ಬೇರೆ. ಇಷ್ಟು ದೊಡ್ಡದಾದ ದೇವಸ್ಥಾನ ಮಾಡಿಬಿಟ್ಟು ಅದಕ್ಕೆ ತಗ್ಗಟ್ಟು ಪೂಜೆನ ಕಡಿಮೆ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಮಾಡಿದರೆ ನೋಡೋಕ್ಕೆ ಸುಂದರವಾಗಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ ಒಂದು 7-8 ಗಂಟೆವರೆಗೆ ಮಾತ್ರ ತೋರಿಸ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮುಚ್ಚಿಬಿಡ್ತಾರೆ. ತಿರ್ಗಾ 4 ಗಂಟೆಗೆ ಓಪನ್. ಒಂಥರ ಈ ಊರಲ್ಲಿ ಇದೇ ಥರ ಇರಬೇಕು. ಯಾಕಂದರೆ ಇಲ್ಲಿ ಶ್ರೀ ರಾಜರಾಜ ಚೋಳನ್
ಅವ್ರನ್ನ ಪೆರುಂದಚ್ಚನ್ ಅಂತ ಹೇಳ್ಕೊಳ್ತಾರೆ. ರಾಜರು ಮೂಲಸ್ಥಾನವನ್ನು ಕೈಮುಗಿಯಂಗೆ ಒಂದು ವಿಗ್ರಹ ಚಿಕ್ಕದಾಗಿ ಒಂದು ಜಾಗನೂ ವೇಸ್ಟ್ ಮಾಡಲ್ಲ. ಮೂಲಸ್ಥಾನ ವಿಗ್ರಹ ಸರಿಯಾಗಿ ನೋಡೋಕ್ಕೂ ಬರ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ದಕ್ಷಿಣಾಮೂರ್ತಿ ಈ ಗೋಪುರ ನೆರಳು ಕೆಳಗೆ ಬೀಳಲ್ಲ ಅಂತ ಒಂದು ಮಾತು ಇದೆ. ಸಾಯಂಕಾಲ ಬೆಳಗ್ಗೆ ಬಂದರೆ ಸ್ವಲ್ಪ ನೆರಳು ಕೆಳಗೆ ಬೀಳುತ್ತೆ. ಆದರೆ ಅವ್ರು ಹೇಳೋದೆಂದರೆ ಇದು ಬೀಳಲ್ಲ, ಕೆಳಗೆ ಬೀಳಲ್ಲ, ಗೋಪುರದ ನೆರಳು ಕೆಳಗೇ ಬೀಳಲ್ಲ, ಅದು ಒಂಥರ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸ್ವಲ್ಪ ತೋರಿಸ್ತೀನಿ ನೋಡಿ. ಅಲ್ಲಿರೋ ಒಂದೇ ಕಲ್ಲದು. ನೋಡಿ, ನೆರಳು ಕೆಳಗೆ ಬೀಳಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಗೋಪುರದಿಂದ ನೆರಳು ಕೆಳಗೆ ಬೀಳುತ್ತೆ. ನೋಡಿ ಎಷ್ಟು ದೂರ ಬೀಳುತ್ತಂತೆ. ಬೆಳಗ್ಗೆ ಸಾಯಂಕಾಲ ಬಂದರೆ ನೆರಳು ಕೀழே ಬೀಳುತ್ತೆ. ಒಟ್ಟಲ್ಲಿ ತುಂಬ ಸುಂದರವಾದ ದೇವಸ್ಥಾನ. ನೋಡಬೇಕಂದ್ರೆ ಒಂದು ದಿನ ಸಾಕಾಗಲ್ಲ. ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ನನ್ನ ವಿಡಿಯೋವನ್ನು ನೋಡಿ ಬೇರೆಯವ್ರಿಗೆ ಸೆಂಡ್ ಮಾಡಿದ್ರೆ, ಲೈಕ್ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿಯಾಗಿರುತ್ತೆ. ವಿಡಿಯೋ ಮಾಡೋಕ್ಕೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.
ಆ ಕಾಲದಲ್ಲಿ ಪೇಂಟಿಂಗ್ ನೋಡಿ ಹೆಂಗಿರುತ್ತೆ. ಈ ಕಾಲದಲ್ಲಿ ಇರುವ ಪೇಂಟ್ ಥರ ಇದು ಒಂದು ಆಕು ಹಸಿರು ಗಿಡದಿಂದ ಅದನ್ನು ಮಾಡಿರ್ತಾರೆ. ಇವಾಗ ನೋಡಿ ಇಲ್ಲಿರುವ ನಂದಿಯೇ ಬೇರೆ. ಕೃಷ್ಣರಾಜ ಒಡೆಯರು ಇದು ನಾಯಕರ ವಂಶದವರು ಅದನ್ನು ಮಾಡಿರ್ತಾರೆ. ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಳೆ ಕಾಲದಲ್ಲ ಇದು ಹೊಸದು ಗಾರೆ ಬಾಗಿಲು ಫ್ರಂಟಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.